ಬಸವಣ್ಣನವರ ವಚನಗಳು. ಕಳಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿ. ಇದರ ಅರ್ಥ, ಮಾನವ ಅಂತರಂಗ ಮತ್ತು ಬಹಿರಂಗ ಶುದ್ಧಿಯಾಗಬೇಕಾದರೆ ಈ ನಿಯಮಗಳನ್ನು ಪಾಲಿಸಬೇಕು ಎಂದು ಬಸವಣ್ಣನವರು ಹೇಳಿದ್ದಾರೆ. ಕಳ್ಳತನ, ಕೊಲೆ, ಸುಳ್ಳು ನುಡಿಯುವುದು, ಅಸಹ್ಯ ಪಡುವುದು, ಸ್ವಪ್ರಶಂಸೆ, ಪರರ ನಿಂದೆ ಮಾಡುವುದನ್ನು ತ್ಯಜಿಸಬೇಕು. ಆಗ ಕೂಡಲ ಸಂಗಮನನ್ನು ಒಲಿಸಲು ಸಾಧ್ಯವಾಗುತ್ತದೆ. ಬಸವಣ್ಣನವರು ನೆಮ್ಮದಿಯ ಜೀವನಕ್ಕೆ ಅಡ್ಡಿಯಾದ ಕೆಲವೊಂದು ಕೆಟ್ಟ ಹವ್ಯಾಸಗಳನ್ನು ನಾವು ರೂಢಿಸಿಕೊಳ್ಳಬಾರದು ಎಂದು ತಿಳಿಸಿದ್ದಾರೆ. ಇನ್ನೊಬ್ಬರ ವಸ್ತುವಿಗೆ ಆಸೆಯ ಪಡಬೇಡ, ಯಾರನ್ನು ಕೊಲ್ಲಬೇಡ, ಇನ್ನೊಂದು ಜೀವಕ್ಕೆ ಹಾನಿ ಉಂಟು ಮಾಡಬೇಡ, ಸುಳ್ಳು ಹೇಳಬೇಡ, ಕೋಪ ಮಾಡಿಕೊಳ್ಳಬೇಡ, ನಿಮಗಿಂತ ಚೆನ್ನಾಗಿರುವವರನ್ನು ಕಂಡು ಹೊಟ್ಟೆ ಕಿಚ್ಚು ಪಡಬೇಡ, ನಿನ್ನ ಬಗ್ಗೆ ನೀನೇ ಸಾರಬೇಡ, ಇನ್ನೊಬ್ಬರನ್ನು ಕೆಳಗೆ ತಳ್ಳಬೇಡ. ನಾವು ನಮ್ಮ ಬಹಿರಂಗವನ್ನು ಶುದ್ಧಿ ಮಾಡಲು ಏನೆಲ್ಲ ಮಾಡುತ್ತೇವೆ, ಆದರೆ ನಮ್ಮ ಅಂತರಂಗ ಶುದ್ಧಿ ಇಲ್ಲದೆ ಇದ್ದರೆ ಎಲ್ಲವೂ ವ್ಯರ್ಥ ಎಂದು ಬಸವಣ್ಣನವರು ವಚನದಲ್ಲಿ ಹೇಳಿದ್ದಾರೆ. ಹೀಗೆ ಇದನ್ನು ನಮ್ಮ ಜೀವನದಲ್ಲಿ ಅನುಸರಿಸಬೇಕು. ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ, ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ಕೂಡಲ ಸಂಗಮದೇವ. ಇದರ ಸಾರಾಂಶ, ಮಾನವನು ತನ್ನಲ್ಲಿಯೇ ನೂರಾರು ದೋಷಗಳನ್ನು ಹೊಂದಿರುವನು. ಅವನು ಲೋಕದ ಡೊಂಕನ್ನು ತಿದ್ದಲು ಹೋಗಬೇಕಾಗಿಲ್ಲ. ತನ್ನ ಸಮಸ್ಯೆಗಳನ್ನು, ದೋಷಗಳನ್ನು ಮೊದಲು ಸರಿಪಡಿಸಿಕೊಳ್ಳಬೇಕು. ನೆರೆಮನೆಯ ದುಃಖಕ್ಕಾಗಿ ಅಳುವ ಜನರನ್ನು ಕೂಡಲ ಸಂಗಮ ದೇವ ಅಥವಾ ಶಿವನು ಮೆಚ್ಚುವುದಿಲ್ಲ ಎಂದು ಬಸವಣ್ಣನವರು ತಿಳಿಸಿದ್ದಾರೆ. ನಾವು ನಮ್ಮನ್ನು ತಿದ್ದಿಕೊಳ್ಳಬೇಕು ಹೊರತು ಬೇರೆಯವರು ಯಾವ ತಪ್ಪು ಮಾಡುತ್ತಿದ್ದಾರೆ ಎಂಬ ಚಿಂತೆ ನಮಗೆ ಬೇಡ. ಅವರವರ ದುಃಖವನ್ನು ಅವರೇ ನಿಭಾಯಿಸಬೇಕು. ಹಾವು ತಿಂದವರ ನುಡಿಸಬಹುದು, ಗರ ಹೊಡೆದವರ ನುಡಿಸಬಹುದು, ಸಿರಿಗರ ಹೊಡೆದವರ ನುಡಿಸಬಾರದು ನೋಡಯ್ಯ. ಬಡತನವೆಂಬ ಮಂತ್ರವಾದಿ ಹೋಗಲು ಒಡನೆ ನುಡಿವರಯ್ಯ ಕೂಡಲ ಸಂಗಮ ದೇವ. ಇದರ ಸಾರಾಂಶ, ಮಾನವನು ಶ್ರೀಮಂತಿಕೆಯ ಮದದಲ್ಲಿ ಮೆರೆಯುತ್ತಿರುವಾಗ ಅವನನ್ನು ಮಾತನಾಡಿಸಲು ಸಾಧ್ಯವಿಲ್ಲ. ಹಾವು ಕಚ್ಚಿದವರನ್ನು, ದೆವ್ವ ಹಿಡಿದವರನ್ನು ಚಿಕಿತ್ಸೆ ನೀಡಿದ ಬಳಿಕ ಮಾತನಾಡಿಸಬಹುದು. ಆದರೆ ಸಿರಿಗರ ಎಂದರೆ ಶ್ರೀಮಂತಿಕೆಯ ಗರದಿಂದ ಅಹಂಕಾರ ಪಡುವವರನ್ನು ಮಾತನಾಡಿಸಲು ಸಾಧ್ಯವಿಲ್ಲ. ಬಡತನವೆಂಬ ಮಂತ್ರವಾದಿ ಬಂದರೆ ಅವರಿಗೆ ಹಿಡಿದ ದೆವ್ವ ಬಿಟ್ಟು ಮಾತನಾಡುತ್ತಾರೆ, ಶಿವನನ್ನು ಆಗ ನೆನೆಯುತ್ತಾರೆ ಎಂಬುದು ಇದರ ಸಾರಾಂಶ. ನಾವು ಹಾವು ಕಚ್ಚಿದವರನ್ನು ನುಡಿಸಬಹುದು, ದೆವ್ವ ಹಿಡಿದವರನ್ನು ಮಾತನಾಡಿಸಬಹುದು. ಆದರೆ ದುಡ್ಡೆಂಬ ಅಹಂಕಾರ ಹೊಂದಿರುವ ಮನುಷ್ಯರನ್ನು ನುಡಿಸಲು ಆಗುವುದಿಲ್ಲ. ದುಡ್ಡಿನ ಸೊಕ್ಕಿನಿಂದ ಮೆರೆಯುತ್ತಿರುವ ವ್ಯಕ್ತಿಯನ್ನು ಮಾತನಾಡಿಸಲು ಹೋದರೆ ಅವರು ನಮ್ಮ ಕಡೆ ತಿರುಗಿಯೂ ನೋಡುವುದಿಲ್ಲ ಎಂದು ಬಸವಣ್ಣನವರು ಹೇಳಿದ್ದಾರೆ. ಬಡತನ ಎಂಬ ಮಂತ್ರವಾದಿ ಮಾತ್ರ ಅವರ ಸೊಕ್ಕನ್ನು ಇಳಿಸಲು ಸಾಧ್ಯ. ಕಲ್ಲ ನಾಗರ ಕಂಡರೆ ಹಾಲೆನೆರೆ ಎಂಬರು, ದಿಟದ ನಾಗರ ಕಂಡರೆ ಕೊಲ್ಲೆಂಬರಯ್ಯ. ಉಂಬುವ ಜಂಗಮ ಬಂದರೆ ನಡೆಯೆಂಬರು, ಉಣ್ಣದ ಲಿಂಗಕ್ಕೆ ಬೋನವ ಹಿಡಿಯೆಂಬರಯ್ಯ. ಇದರ ಸಾರಾಂಶ, ಕಲ್ಲು ನಾಗರ ಪೂಜಿಸಿ ಹಾಲು ಸುರಿಸಿದರೆ ಅದು ಹರಿದಾಡಬಲ್ಲದೆ, ಉಣ್ಣದ ಲಿಂಗಕ್ಕೆ ಪಕ್ವಾನ್ನ ನೀಡಿದರೆ ಅದು ಊಟ ಮಾಡಬಲ್ಲದೆ ಎಂದು ಅರ್ಥ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಲ್ಲದೆ ಮತ್ತಾರು ಇಲ್ಲಯ್ಯ ಕೂಡಲ ಸಂಗಮ ದೇವ. ಹಾಲಲ್ಲದ್ದು ನೀರಲ್ಲದ್ದು ಕೂಡಲ ಸಂಗಮ ದೇವ. ತಂದೆ, ತಾಯಿ, ಬಂಧು, ಬಳಗ ನೀನಲ್ಲದೆ ಬೇರೆ ಯಾರೂ ಇಲ್ಲ ಕೂಡಲ ಸಂಗಮ ದೇವ. ನೀನು ನೀರಿಗೆ ಹಾಕಿದರೂ ಸರಿ, ಹಾಲಿಗೆ ಹಾಕಿದರೂ ಸರಿ ಎಂದು ಇದರ ಸಾರಾಂಶ. ತಂದೆ ನೀನೇ, ತಾಯಿ ನೀನೇ, ಬಂಧು ಬಳಗ ಎಲ್ಲ ನೀನೇ, ನೀನಲ್ಲದೆ ಬೇರೆ ಯಾರು ಎನಗಿಲ್ಲ ತಂದೆ
ಕೂಡಲ ಸಂಗಮ ದೇವ. ನೀರ ಕಂಡಲ್ಲಿ ಮುಳುಗುವರಯ್ಯ, ಮರವ ಕಂಡಲ್ಲಿ ಸುತ್ತುವರಯ್ಯ, ಬತ್ತುವ ಜಲವ ನೊಣಗುವ ಮರವ ಮೆಚ್ಚಿದವರು ನಿಮ್ಮ ನೆತ್ತ ಬಲ್ಲರು ಕೂಡಲ ಸಂಗಮ ದೇವ. ಇದರ ಸಾರಾಂಶ: ನೀರಿ ಬತ್ತು ಹೋಗುವ ಕೊಳದಲ್ಲಿ ಮುಳುಗುತ್ತಾರೆ ಜನ, ಒಣಗುವ ಮರಕ್ಕೆ ಪ್ರದಕ್ಷಿಣೆ ಹಾಕುತ್ತಾರೆ ನಮ್ಮ ಜನ. ಇಂತಹವರು ಘನಮಹಿಮ ಪರಮಾತ್ಮನನ್ನು ಹೇಗೆ ತಿಳಿಯುತ್ತಾರೆ ಎಂದು ಹೇಳುತ್ತಾರೆ. ಸಾಮಾನ್ಯ ಜನರು ನೀರನ್ನು ಕಂಡು ಮುಳುಗುವ ಮತ್ತು ಮರವನ್ನು ಕಂಡು ಸುತ್ತುವ ಅಜ್ಞಾನದ ರೀತಿಯನ್ನು ಕಂಡು ಮರುಗುತ್ತಾರೆ ಬಸವಣ್ಣನವರು. ಈ ಅಜ್ಞಾನದ ನಡತೆ ಕೇವಲ ಆ ಕಾಲಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ. ಈಗಲೂ ನಾವು ಇದನ್ನು ಕಾಣುತ್ತೇವೆ. ನೀರ ಕಂಡಲ್ಲಿ ಅದನ್ನು ಒಂದು ಪವಿತ್ರ ತೀರ್ಥಕ್ಷೇತ್ರವೆಂದು ಮುಳುಗು ಹಾಕುವವರಿಗೆ ಯಾವ ಕೊರತೆಯೂ ಇಲ್ಲ. ನಾನಾ ನೀರಿನ ಕುಂಡಗಳಲ್ಲಿ ಅಲಕಾನಂದ, ಭಾಗೀರಥಿ, ಗಂಗಾ ಮುಂತಾದ ನದಿಗಳಲ್ಲಿ ಮೀಯಲು ಅಸಂಖ್ಯ ಜನರು ಸಾವಿರಾರು ಮೈಲುಗಳ ಪ್ರಯಾಣ ಮಾಡುತ್ತಾರೆ. ಅದರಿಂದೇನು ಲಾಭ? ಅದರಿಂದ ದೇವರು ಸಿಗುವನೇ? ಮರವನ್ನು ನೋಡಿದರೆ ಸಾಕು, ಅದರಲ್ಲಿ ದೇವನಿರುವನು, ಅಥವಾ ಇಂತಿಂತಹ ಮರದಲ್ಲಿ ಇಂತಿಂತಹ ದೇವರು ಇರುವನೆಂದುಕೊಂಡು ಆತನನ್ನು ಪ್ರಸನ್ನಗೊಳಿಸಲು ಮರಕ್ಕೆ ಪ್ರದಕ್ಷಿಣೆ ಬರುವವರಿಗೂ ಸಹ ಏನೂ ಕೊರತೆ ಇಲ್ಲ. ಇಷ್ಟು ಸುಲಭವಾಗಿ ದೇವರು ಕೈಗೊಡುವನೇ? ಅವಿನಾಶಿಯಾದ ಆ ದೇವರು ಬಿಸಿಲಿಗೆ ಬತ್ತಿ ಹೋಗುವ ಜಲದಲ್ಲಿ, ಮರದಲ್ಲಿ ಇರಲು ಸಾಧ್ಯವೇ ಎಂದು ಕೇಳುತ್ತಾರೆ ಬಸವಣ್ಣನವರು. ಈ ರೀತಿಯಾಗಿ ಪ್ರಕೃತಿಯಲ್ಲಿ ಬದಲಾವಣೆಯಾದಾಗ ನಾಶವಾಗಿ ಹೋಗುವ ವಸ್ತುಗಳಲ್ಲಿ ದೇವರಿರುವನು ಎಂದು ನಂಬಿ ಕೇವಲ ಅವುಗಳ ಪೂಜೆಗಳಿಗೆ ಸೀಮಿತರಾಗಿ ಉಳಿಯುವ ಜನರನ್ನು ಕುರಿತು ಈ ವಚನವನ್ನು ಹೇಳಿದ್ದಾರೆ. ಬಿರುಬಿಸಿಲಿಗೆ ಬತ್ತುವ ಜಲವನ್ನು ಹಾಗೂ ಒಣಗುವ ಮರವನ್ನು ದೇವರೆಂದು ನಂಬುವುದು ಮೂಢಭಕ್ತಿ. ಹಾಗೆ ಮಾಡುವವರನ್ನು ವಿವೇಚನೆಯನ್ನೇ ಕಳೆದುಕೊಂಡವರನ್ನು ಎಂದಬಹುದು. ಭಕ್ತನಲ್ಲಿ ಶ್ರದ್ಧೆ ಇರಬೇಕಾದದ್ದು ಅತ್ಯವಶ್ಯಕ, ಆದರೆ ಅದು ವಿವೇಚನಾರಹಿತವಾದ ಮೂಢಭಕ್ತಿಯಾಗಬಾರದು. ಹೀಗೆ ಮೂಢಭಕ್ತಿಯಲ್ಲಿ ಮುಳುಗಿದವರು ನಿಜವಾದ ದೇವರನ್ನು ಹೇಗೆ ಕಂಡಾರು? ನಿಜವಾದ ದೇವರು ಸ್ಥೂಲ ರೂಪದಲ್ಲಿ ಕಾಣುವುದಿಲ್ಲ. ಆತನು ಇಂದ್ರಿಯಗಳಿಗೆ ನಿಲುಕುವವನಲ್ಲ, ಕೇವಲ ಅನುಭವಕ್ಕೆ ಸಿಗುವವನು. ಆತನು ಸೀಮಾತೀತನು, ಆತನು ಅವಿನಾಶಿ. ಅಂತಹವನ್ನು ಸ್ಥೂಲವಾದ ಮತ್ತು ನಾಶ ಹೊಂದುವ ಕೆಲವು ವಸ್ತುಗಳಲ್ಲಿ ಇದ್ದಾನೆ ಎಂದು ಭಾವಿಸಿ ಪೂಜಿಸುವುದು ಮೂರ್ಖತನೆಯ ಪರಮಾವಧಿ ಎನ್ನುತ್ತಾರೆ ಬಸವಣ್ಣನವರು. ಇಂತಹ ಮೂರ್ಖತೆಯಲ್ಲಿ ಮುಳುಗಿದವರನ್ನು ಅದರಿಂದ ಮೇಲೆತ್ತುವುದು ಬಹಳ ಕಷ್ಟ. ಏಕೆಂದರೆ ನಿಜವಾದ ದೇವರನ್ನು ಕಾಣಲು ವ್ಯಕ್ತಿಯ ಮನದಲ್ಲಿ ವಿಚಾರಗಳ ಮಂಥನ ನಡೆಯುತ್ತಿರಬೇಕು. ತಾನು ಮಾಡುವ ಕ್ರಿಯೆಗಳನ್ನು ಓರೆಗೆ ಹಚ್ಚಿ ನೋಡುವ ಛಲವಿರಬೇಕು. ನೀರಿಗೆ ನೈದಿಲೆ ಶೃಂಗಾರ, ಸಮುದ್ರಕ್ಕೆ ತೆರೆಯೇ ಶೃಂಗಾರ, ನಾರಿಗೆ ಗುಣವೇ ಶೃಂಗಾರ, ನಮ್ಮ ಕೂಡಲ ಸಂಗನ ಶರಣರಿಗೆ ನೊಸಲ ವಿಭೂತಿಯೇ ಶೃಂಗಾರ. ಇದರ ಸಾರಾಂಶ: ಸರೋವರಕ್ಕೆ ಕಮಲ, ಅಂಬುದಿಗೆ ತೆರೆಗಳು, ಗೃಹಿಣಿಗೆ ಉತ್ತಮ ಗುಣವೇ ಭೂಷಣವಾಗಿರುವಂತೆ ಕೂಡಲ ಸಂಗಮ ದೇವನ ಶರಣರಿಗೆ ಹಣೆಯಲ್ಲಿ ಢಾಳವಾದ ಭಸ್ಮವೇ ಅಮೂಲ್ಯ ಆಭರಣ. ಈ ವಚನದಲ್ಲಿ ಬಸವಣ್ಣನವರು ಅವಶ್ಯಕತೆ, ನೈಜತೆ ಮತ್ತು ಪ್ರಕೃತಿ ನಿಯಮಗಳಲ್ಲಿ ಶೃಂಗಾರವನ್ನು ಬಣ್ಣಿಸುತ್ತಾರೆ. ನೀರಿನಲ್ಲಿ ಕೆಂದಾವರೆ ಅರಳಿದ್ದರೆ ಒಂದು ಸೊಬಗು. ಸಮುದ್ರದಲ್ಲಿ ತೆರೆ ಯಾವಾಗಲೂ ಏಳುತ್ತಿದ್ದರೆ ಅದು ಸುಂದರ. ತೆರೆ ನಿಂತರೆ ಸಮುದ್ರಕ್ಕೆ ಕಳೆಯೇ ಇರುವುದಿಲ್ಲ. ಹಾಗೆ ಒಂದು ಹೆಣ್ಣು ಅವಳು ನೋಡಲು ಎಷ್ಟೇ ಚೆನ್ನಾಗಿದ್ದರೂ ಅವಳಲ್ಲಿ ಒಳ್ಳೆಯ ಗುಣ ಸಂಸ್ಕೃತಿ ಇಲ್ಲದಿದ್ದರೆ ಅದು ಶೋಭೆ ತರುವುದಿಲ್ಲ. ಅದೇ ರೀತಿ ಆಕಾಶದಲ್ಲಿ ಚಂದ್ರ ಮಿನುಗುತ್ತಿದ್ದರೆ ನೋಡಲು ಚೆನ್ನ. ಹುಣ್ಣಿಮೆಯಲ್ಲಿ ಗಗನವು ಸೊಗಸಾಗಿರುತ್ತದೆ. ಅದೇ ಅಮಾವಾಸ್ಯೆಯಲ್ಲಿ ಕತ್ತಲು ಕವಿದಿರುತ್ತದೆ. ಇದೇ ರೀತಿ ಕೂಡಲ ಸಂಗನ ಶರಣರ ಹಣೆಯಲ್ಲಿ ವಿಭೂತಿ ಕಂಗೊಳಿಸುತ್ತಿದ್ದರೆ ಅದರಲ್ಲಿ ಶಿವಕಳೆಯನ್ನು ಕಾಣಬಹುದು ಎಂದು ಅಭಿಪ್ರಾಯಪಡುತ್ತಾರೆ. ಹೀಗೆ ನಮ್ಮ ಬಸವಣ್ಣನವರು ಹಲವಾರು ವಚನಗಳನ್ನು ಬರೆದಿದ್ದಾರೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.